ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ವರ್ಷಾಂತ್ಯದಲ್ಲಿ ಅಮೆರಿಕದಲ್ಲಿ ಚುನಾವಣೆ ನಡೀತಾ ಇದೆ. ಕಮಲಾ ಹ್ಯಾರಿಸ್ ವರ್ಸಸ್ ಟ್ರಂಪ್. ಈ ಹಿಂದೆ ಬೈಡನ್ ಇದ್ರು. ಬೈಡನ್ ಅಧ್ಯಕ್ಷೀಯ ಚುನಾವಣಾ ಕಣದಿಂದ ಹಿಂದೆ ಸರಿದ್ರು. ಆನಂತರ ಕಮಲಾ ಹ್ಯಾರಿಸ್ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದಾರೆ. ರಿಪಬ್ಲಿಕನ್ ಪಕ್ಷದಿಂದ ಡೊನಾಲ್ಡ್ ಟ್ರಂಪ್ ಕೂಡ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದಾರೆ. ಭಾರತೀಯರು ಏನ್ ಭಾವಿಸ್ತಾ ಇದ್ದಾರೆ? ಟ್ರಂಪ್ ಅಧ್ಯಕ್ಷರಾಗಬೇಕು. ಟ್ರಂಪ್ ಅಧ್ಯಕ್ಷರಾಗಿದ್ದೇ ಆದ್ರೆ ಭಾರತಕ್ಕೆ ದೊಡ್ಡ ಲಾಭ ಆಗುತ್ತೆ. ಅದಕ್ಕೆ ಅವರೊಂದಷ್ಟು ಕಾರಣಗಳನ್ನು ಕೂಡ ಕೊಡ್ತಾರೆ. ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವೆ ಇರುವಂತಹ ವೈಯಕ್ತಿಕ ಸಂಬಂಧ, ಅವರ ನಡುವೆ ಪರ್ಸನಲ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ. ಈ ಕೆಮಿಸ್ಟ್ರಿಯ ಕಾರಣದಿಂದಾಗಿ ಭಾರತಕ್ಕೆ ಲಾಭ ಆಗುತ್ತೆ ಅನ್ನೋದು ಕೆಲವರ ವಾದ. ಕೆಲವರ ವಾದ ಏನು? ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್, ಅವರೇನೇ ಇದ್ರೂ ಕೂಡ ಲಾಭವನ್ನು ನೋಡ್ತಾರೆ. ಹೀಗಾಗಿ ಭಾರತದೊಂದಿಗೆ ಹೆಚ್ಚು ರಿಲೇಶನ್ಶಿಪ್ ಅನ್ನು ಇಟ್ಕೊಂಡಿರ್ತಾರೆ. ಚೈನಾ ವಿರುದ್ಧ ಇನ್ನಷ್ಟು ಟ್ರೇಡ್ ವಾರ್ ಮಾಡ್ತಾರೆ. ಈ ಹಿಂದೆ ಅವರು 4 ವರ್ಷ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಆಡಳಿತವನ್ನು ಕೊಟ್ಟಿದ್ರು. ಹೀಗಾಗಿ ಟ್ರಂಪ್ ಅಧ್ಯಕ್ಷರಾಗುವಂತಹದ್ದು ಬಹಳ ಉತ್ತಮ. ರಷ್ಯಾ ಮತ್ತು ಉಕ್ರೇನ್ ವಾರ್ ಕೂಡ ನಿಂತು ಬಿಡುತ್ತೆ. ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧವೂ ಕೂಡ ಹೊಸ ದಿಕ್ಕಿನತ್ತ ಹೋಗಬಹುದು. ಟ್ರಂಪ್ ಒಂದಷ್ಟು ಬದಲಾವಣೆಯನ್ನ ತರ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ಎಲ್ಲಾ ಬದಲಾವಣೆಗಳು ಕೂಡ ಭಾರತಕ್ಕೆ ಲಾಭ ಆಗುತ್ತೆ ಅನ್ನುವಂಥದ್ದು ಬಹುದೊಡ್ಡ ನಿರೀಕ್ಷೆ. ಇನ್ನೊಂದು ಕಡೆ ಕಮಲಾ ಹ್ಯಾರಿಸ್ ಕೂಡ ಅಭ್ಯರ್ಥಿಯಾಗಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಭಾರತೀಯರು ಕಮಲಾ ಹ್ಯಾರಿಸ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗೆ ನೋಡಕ್ ಹೋದ್ರೆ ಕಮಲಾ ಹ್ಯಾರಿಸ್ ಮೂಲತಃ ಭಾರತೀಯರು, ಭಾರತ ಮೂಲದ ಮಹಿಳೆ ಅವರು. ಭಾರತೀಯರಿಗೆ ಹೆಮ್ಮೆ ಆಗಬೇಕಾಗಿತ್ತು. ನಮ್ಮ ದೇಶದಿಂದ ಹೋದಂತಹ ಒಂದು ಕುಟುಂಬದ ಮಹಿಳೆ ಇವತ್ತು ಅಮೆರಿಕದ ಅಧ್ಯಕ್ಷರಾಗ್ತಾ ಇದ್ದಾರೆ ಅಂತ ಭಾರತ ಸಂಭ್ರಮ ಪಡಬೇಕಾಗಿತ್ತು. ಆದರೆ ಕಮಲಾ ಹ್ಯಾರಿಸ್ ಧೋರಣೆ ಇದೆಯಲ್ಲ, ಅದು ಭಾರತಕ್ಕೆ ಸರಿ ಹೊಂದುವಂತಹ ಧೋರಣೆ ಅಲ್ಲ. ಅದು ಕಾಶ್ಮೀರ ವಿಚಾರದಲ್ಲಿರಬಹುದು, ಅವರ ಎಡಪಂಥೀಯ ಚಿಂತನೆಗಳಿರಬಹುದು. ಇದ್ಯಾವುದೂ ಕೂಡ ಭಾರತಕ್ಕೆ ಸೊಗಸೋದಿಲ್ಲ. ಹೀಗಾಗಿ ಭಾರತೀಯರು ಕಮಲಾ ಹ್ಯಾರಿಸ್ ಅಧ್ಯಕ್ಷರಾಗಲಿ ಅಂತ ಬಯಸ್ತಾ ಇಲ್ಲ. ಈಗ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಟ್ರಂಪ್ ಅನ್ನ ಭಾರತೀಯರು ಬೆಂಬಲಿಸ್ತಾ ಇದ್ದಾರಲ್ಲ, ಆದರೆ ಟ್ರಂಪ್ ಭಾರತಕ್ಕೆ ಬರೆ ಹಾಕುವಂತಹ ಮುನ್ಸೂಚನೆಯನ್ನ ನೀಡ್ತಾ ಇದ್ದಾರೆ. ಯಾವ ಮೂಲಕವಾಗಿ ಬರೆ? ಒಂದು ವೇಳೆ ಭಾರತ ಏನಾದರೂ ಡಿ-ಡಾಲರೈಸೇಷನ್ ಅತ್ತ ಮನಸ್ಸು ಮಾಡಿದ್ದೆ ಆದರೆ ನಾವು 100% ಟ್ಯಾರಿಫ್ ಅನ್ನು ಹಾಕ್ತೀವಿ, ಮುಲಾಜಿಲ್ಲದೆ ಟ್ಯಾಕ್ಸ್ ಅನ್ನು ಹೆಚ್ಚಳ ಮಾಡ್ತೀವಿ ಹೀಗಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ವಿಶ್ವದಲ್ಲಿ ಯಾವ ದೇಶ ಡಿ-ಡಾಲರೈಸೇಷನ್ ಅತ್ತ ವಾಲ್ತಾ ಇದಾವೋ ಆ ಎಲ್ಲಾ ದೇಶಗಳಿಗೂ ಕೂಡ ಬರೆ ಹಾಕುವ ಮುನ್ಸೂಚನೆಯನ್ನ ಟ್ರಂಪ್ ನೀಡಿದ್ದಾರೆ. ಮಿತ್ರರೇ, ಇದು ನೇರವಾಗಿ ಭಾರತಕ್ಕೆ ಎಫೆಕ್ಟ್ ಆಗುತ್ತೆ, ಭಾರತದ ವ್ಯಾಪಾರಕ್ಕೆ ಎಫೆಕ್ಟ್ ಆಗುತ್ತೆ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇನ್ನೂ ಒಂದು ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಇಡೀ ಜಗತ್ತಿಗೆ ಏನು ಗೊತ್ತು? ಟ್ರಂಪ್ ಮತ್ತು ಪುತಿನ್ ನಡುವೆ ಒಂದು ಒಳ್ಳೆ ಕೆಮಿಸ್ಟ್ರಿ ಇದೆ ಅಂತ. ಅವರಿಬ್ಬರು ಸ್ನೇಹಿತರು. ಈ ಹಿಂದೆ ಟ್ರಂಪ್ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಅದರ ಹಿಂದೆ ರಷ್ಯಾದ ಕೈವಾಡ ಇದೆ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆ ಬಗ್ಗೆ ತನಿಖೆ ಮಾಡೋದಕ್ಕೂ ಕೂಡ ಅಮೆರಿಕ ಮುಂದಾಗಿತ್ತು. ಹೀಗಿರುವಂತಹ ಸಂದರ್ಭದಲ್ಲಿ ಈ ಬಾರಿ ಮಾತ್ರ ಪುತಿನ್ ಕಮಲಾ ಹ್ಯಾರಿಸ್ ಅಧ್ಯಕ್ಷರಾಗಲಿ, ನನ್ನ ಬೆಂಬಲ ಕಮಲಾ ಹ್ಯಾರಿಸ್ಗೆ ಅಂತ ಪುತಿನ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆ ಬಹಳ ಅಚ್ಚರಿಯನ್ನು ಹುಟ್ಟಿಸಿದೆ. ಮಿತ್ರರೇ, ಪುತಿನ್ ಒಬ್ಬ ರಾಜತಾಂತ್ರಿಕ ನಿಪುಣ, ವರ್ಲ್ಡ್ ಲೀಡರ್ ಆಗಿ ತನ್ನ ಚಾಪನ್ನು ಅವರು ಈಗಾಗಲೇ ಮೂಡಿಸಿದ್ದಾರೆ. ಈ ಹೇಳಿಕೆಯ ಹಿಂದೆಯೂ ಕೂಡ ಒಂದೇ ಕಲ್ಲಲ್ಲಿ ಹಲವು ಹಕ್ಕಿಗಳನ್ನು ಹೊಡೆಯುವಂತಹ ಉದ್ದೇಶ ಇದೆ. ಅದು ಹೇಗೆ, ಏನು, ಎತ್ತ ಎಲ್ಲವುದನ್ನು ಈ ವಿಡಿಯೋದಲ್ಲಿ ವಿವರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಮಿತ್ರರೇ, ಅಮೆರಿಕದಲ್ಲಿ ಟ್ರೆಂಡ್ ನೋಡಿದ್ರೆ ಟ್ರಂಪ್ ಅಧ್ಯಕ್ಷರಾಗುವಂತಹದ್ದು ಬಹುತೇಕ ಪಕ್ಕ. ಸಹಜವಾಗಿ ಇದು ಭಾರತಕ್ಕೆ ಖುಷಿ ಕೊಡುವಂತಹ ಸುದ್ದಿ. ಯಾಕಂದ್ರೆ ಭಾರತೀಯರು ಟ್ರಂಪ್ ಅನ್ನು ಹೆಚ್ಚಾಗಿ ಬೆಂಬಲಿಸ್ತಾರೆ. ಅವರಿಗೆ ಟ್ರಂಪ್ ಅಧ್ಯಕ್ಷರಾಗುವಂತಹದ್ದು ತುಂಬಾ ಇಷ್ಟ ಇದೆ. ಕಾರಣ ಏನು ಅಂತ ನಾನು ಈಗಾಗಲೇ ಸಣ್ಣದಾಗಿ ನಿಮ್ಗೆ ಹೇಳಿದ್ದೀನಿ. ಈ ಹಿಂದೆ ಅವರು 4 ವರ್ಷ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಚೈನಾ ವಿರುದ್ಧ ಟ್ರೇಡ್ ವಾರ್ ಮಾಡಿದ್ರು. ಭಾರತಕ್ಕೆ ಬೆಂಬಲ ಕೊಡುವಂತಹ ಅನೇಕ ಯೋಜನೆಗಳನ್ನು ಘೋಷಿಸಿದ್ರು. ಒಂದಷ್ಟು ಭಾರತದ ವಿರುದ್ಧವಾಗಿಯೂ ಕೂಡ ಇದ್ವು, ಒಂದಷ್ಟು ಭಾರತದ ಪರವಾಗಿಯೂ ಕೂಡ ಇದ್ವು. ಅಂತಿಮವಾಗಿ ಅವರು ಅಧ್ಯಕ್ಷ ಗಾದಿಯಿಂದ ಇಳಿಯುವಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವಿನ ಸಂಬಂಧ ತೀರಾ ಸುಧಾರಿಸಿತ್ತು. ಭಾರತಕ್ಕೆ ಬಂದರು. ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು. ಅಲ್ಲಿ ನರೇಂದ್ರ ಮೋದಿ ಅವರು ಏನು ಘೋಷಣೆ ಮಾಡಿದ್ರು? ಅಬ್ ಕಿ ಬಾರ್ ಟ್ರಂಪ್ ಕಿ ಸರ್ಕಾರ್ ಹೀಗಂತ ಭಾರತದ ಪ್ರಧಾನಿ ಘೋಷಣೆ ಮಾಡಿದ್ರು. ಅಷ್ಟರ ಮಟ್ಟಿಗೆ ಅವರ ಪರ್ಸನಲ್ ಕೆಮಿಸ್ಟ್ರಿ ಇದೆ. ಈಗ ಟ್ರಂಪ್ ಅಧ್ಯಕ್ಷರಾಗುವಂತದ್ದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಇನ್ನೇನಾದ್ರೂ ಜಾದೂ ಆಗಬೇಕು ಕಮಲಾ ಹ್ಯಾರಿಸ್ ಅಧ್ಯಕ್ಷರಾಗಬೇಕಾದ್ರೆ. ಆ ಪರಿಸ್ಥಿತಿ ಅಮೆರಿಕದ ಚುನಾವಣಾ ಕಣದಲ್ಲಿದೆ. ಆದರೆ ಮಿತ್ರರೇ, ಚುನಾವಣಾ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಟ್ರಂಪ್ ಒಂದು ಗಂಭೀರ ಸ್ವರೂಪದ ಹೇಳಿಕೆ ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಇವತ್ತು ಡಿ-ಡಾಲರೈಸೇಷನ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅನೇಕ ದೇಶಗಳು ಡಿ-ಡಾಲರೈಸೇಷನ್ ಅತ್ತ ಮನಸ್ಸು ಮಾಡ್ತಾ ಇದ್ದಾವೆ. ಇದು ಅಮೆರಿಕಾಗೆ ದೊಡ್ಡ ಸಂಕಷ್ಟವನ್ನು ತರುತ್ತೆ. ಡಾಲರ್ ವಿಶ್ವದ ಕರೆನ್ಸಿಯಾಗಿ ಉಳಿದೇ ಇದ್ರೆ ಅಮೆರಿಕ ಥರ್ಡ್ ವರ್ಲ್ಡ್ ಕಂಟ್ರಿ ಆಗುತ್ತೆ. ಹೀಗಾಗಿ ನಾನು ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀನಿ. ಯಾರ್ಯಾರು ಡಾಲರ್ನಿಂದ ದೂರ ಹೋಗ್ತಾರೋ ಅವರ ವಿರುದ್ಧ 100% ಟ್ಯಾರಿಫ್ ಹಾಕ್ತೀನಿ ಹೀಗಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಏನಿದು ಹೇಳಿಕೆ? ಇದಕ್ಕೆ ಯಾಕಿಷ್ಟು ಮಹತ್ವ? ಏನು ಡಿ-ಡಾಲರೈಸೇಷನ್? ಹೀಗೆಲ್ಲ ನಿಮಗೊಂದು ಪ್ರಶ್ನೆ ಬಂದಿರಬಹುದಲ್ವಾ? ಸದ್ಯ ಯಾವಾಗ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಆರಂಭ ಆಯಿತು, ಅಮೆರಿಕದ ಬೈಡನ್ ಸರ್ಕಾರ ಒಂದು ಮೂರ್ಖ ನಿರ್ಧಾರವನ್ನ ಮಾಡಿತು. ಅದೇನು?
ರಷ್ಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇತ್ತಲ್ಲ ಅದನ್ನ ಫ್ರೀಸ್ ಮಾಡ್ತು. ಅಮೆರಿಕ ಹೇಗೆ ಫ್ರೀಸ್ ಮಾಡೋದಕ್ಕೆ ಸಾಧ್ಯ ಆಯ್ತು ಕೇಳಿದ್ರೆ, ರಷ್ಯಾ ತನ್ನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ಡಾಲರ್ ನಲ್ಲಿ ಶೇಖರಣೆ ಮಾಡಿತ್ತು. ಭಾರತ ಕೂಡ ಅದನ್ನೇ ಮಾಡ್ತಾ ಇರುವಂತದ್ದು. ವಿಶ್ವದ ಬಹುತೇಕ ರಾಷ್ಟ್ರಗಳು ತನ್ನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ಡಾಲರ್ ನಲ್ಲಿ ಶೇಖರಣೆ ಮಾಡಿರ್ತವೆ. ಕೆಲವು ರಾಷ್ಟ್ರಗಳು ಮಾತ್ರ ಚಿನ್ನದಲ್ಲಿ ಹೂಡಿಕೆ ಮಾಡಿರ್ತವೆ. ರಷ್ಯಾ ಬಹುಪಾಲು ತನ್ನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ಡಾಲರ್ ನಲ್ಲಿ ಶೇಖರಣೆ ಮಾಡಿತ್ತು. ಅಮೆರಿಕದ ಅಧ್ಯಕ್ಷ ಬೈಡನ್ ಏನ್ ಮಾಡಿದ್ರು, ರಷ್ಯಾದ ಎಲ್ಲಾ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ಫ್ರೀಸ್ ಮಾಡಿದ್ರು. ಬದಲಾಗಿ ಆ ಫ್ರೀಸ್ ಮಾಡಿದಂತ ಹಣವನ್ನು ಉಕ್ರೇನ್ಗೆ ಲೋನ್ ರೂಪದಲ್ಲಿ ಕೊಟ್ಟರು. ರಷ್ಯಾದ ಹಣವನ್ನೇ ಉಕ್ರೇನ್ಗೆ ಲೋನ್ ರೂಪದಲ್ಲಿ ಕೊಟ್ಟರು. ಈ ಘಟನೆಯಿಂದಾಗಿ ಇಡೀ ವಿಶ್ವದಲ್ಲಿ ಒಂದು ಆತಂಕ ಶುರುವಾಯಿತು. ಇವತ್ತು ಇದು ರಷ್ಯಾಗಾಗಿದೆ, ನಾಳೆ ನಮಗೂ ಕೂಡ ಆಗಬಹುದು. ಭಾರತ ಕೂಡ ಹೀಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿತು. ಈಗ ಭಾರತದ ಬಳಿಯಲ್ಲೂ ಕೂಡ $600 ಬಿಲಿಯನ್ ಹೆಚ್ಚಿನ ಮೊತ್ತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದೆ. ಇದನ್ನೆಲ್ಲ ಭಾರತ ಅಮೆರಿಕದ ಡಾಲರ್ ನಲ್ಲಿ ಶೇಖರಣೆ ಮಾಡಿದೆ. ನಾಳೆ ಭಾರತ ಪಾಕಿಸ್ತಾನ ಯುದ್ಧ ಆಗುತ್ತಪ್ಪ, ಅಮೆರಿಕ ಭಾರತದ ಹಣವನ್ನ ಫ್ರೀಸ್ ಮಾಡಿ ಪಾಕಿಸ್ತಾನಕ್ಕೆ ಲೋನ್ ಕೊಟ್ಬಿಟ್ರೆ ಭಾರತಕ್ಕೆ ಎಂತ ದೊಡ್ಡ ನಷ್ಟ ಊಹೆ ಮಾಡೋದಕ್ಕಾದ್ರೂ ಸಾಧ್ಯವಾ? ಹೀಗಾಗಿ ಡಿ-ಡಾಲರೈಸೇಷನ್ ಆಗಬೇಕು. ನಾವೆಲ್ಲ ಡಾಲರ್ ಬಳಕೆಯನ್ನ ಕಡಿಮೆ ಮಾಡಬೇಕು. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಡಾಲರ್ ಅನ್ನ ಯೂಸ್ ಮಾಡಬಾರದು. ಮೊದಲಿಗೆ ಈ ಚಿಂತನೆ ಹುಟ್ಟಿದ್ದು ರಷ್ಯಾದಲ್ಲಿ. ಚೀನಾ ಕೂಡ ಇದಕ್ಕೆ ಸೇರ್ಕೊಳ್ತು. ಚೀನಾ ಯಾಕೆ ಸೇರ್ಕೊಳ್ತು ಅಂತಂದ್ರೆ, ಚೀನಾ ತನ್ನ ಯುವಾನ್ ಅನ್ನ ವಿಶ್ವದ ಕರೆನ್ಸಿ ಮಾಡಬೇಕು ಅಂತ ಬಹಳ ಹವಣಿಸ್ತಾ ಇದೆ. ತನ್ನ ಯುವಾನ್ಗೆ ವಿಶ್ವದ ಕರೆನ್ಸಿಯ ಮಾನ್ಯತೆ ಸಿಗಬೇಕು ಅಂತ. ಅದಕ್ಕೆ ನನ್ನ ಯುವಾನನ್ನ ಮಧ್ಯಕ್ಕೆ ತೂರಿಸೋಣ ಅಂತ ಹೇಳಿ ಚೀನಾ ಕೂಡ ಇದಕ್ಕೆ ಸೇರ್ಕೊಳ್ತು. ಅನಂತರ ಬ್ರಿಕ್ಸ್ ಕಂಟ್ರಿಗಳು ಇದಕ್ಕೆ ಜಾಯ್ನ್ ಆದವು. ಭಾರತ, ಬ್ರೆಜಿಲ್, ಸೌತ್ ಆಫ್ರಿಕಾ ಹೀಗೆ ಅನೇಕ ದೇಶಗಳು ಇದಕ್ಕೆ ಕೈ ಜೋಡಿಸೋದಕ್ಕೆ ಶುರು ಮಾಡಿದ್ವು. ಸದ್ಯ ಬ್ರಿಕ್ಸ್ನ ಕರೆನ್ಸಿಯನ್ನು ಹೊರಗೆ ತರೋದಕ್ಕೂ ಕೂಡ ರಷ್ಯಾ ಪ್ರಯತ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದ್ದೀವಿ. ಅಂದ್ರೆ ಅಮೆರಿಕದ ಡಾಲರ್ ಅನ್ನ ಕಂಪ್ಲೀಟ್ ಆಗಿ ದೂರ ಮಾಡಬೇಕು, ನಮ್ಮದೇ ಆದಂತಹ ಬೇರೆ ಕರೆನ್ಸಿಯನ್ನ ಬಳಸಬೇಕು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ. ಇದು ಚಿಂತನೆ. ಈಗ ಅಮೆರಿಕದ ಅಧ್ಯಕ್ಷೀಯ ಅಭ್ಯರ್ಥಿ ಟ್ರಂಪ್ ಹೇಳ್ತಾ ಇದ್ದಾರೆ, ಹೀಗೇನಾದ್ರೂ ಮಾಡಿದ್ದೆ ಆದ್ರೆ ನಾವು ಅಂತಹ ದೇಶಗಳ ವಿರುದ್ಧ 100% ಟ್ಯಾರಿಫ್ ಅನ್ನ ಹಾಕ್ತೀವಿ ಹೀಗಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಟ್ರಂಪ್ ಬೇರೆ ಬೇರೆ ಕಾರಣ ಕೊಡ್ತಾ ಇದ್ದಾರೆ. ಹೀಗೆ ಡಿ-ಡಾಲರೈಸೇಷನ್ ಆಗಿದ್ದೆ ಆದ್ರೆ ಅಮೆರಿಕದ ಆರ್ಥಿಕತೆಗೆ ದೊಡ್ಡ ಗದಾಪ್ರಹಾರ ಆಗುತ್ತೆ. ಅಮೆರಿಕ ಇನ್ನು ಮುಂದಿನ 10 ವರ್ಷದಲ್ಲಿ ಥರ್ಡ್ ವರ್ಲ್ಡ್ ಕಂಟ್ರಿ ಆಗುತ್ತೆ ಹೀಗಂತ ಟ್ರಂಪ್ ಹೇಳ್ತಾ ಇದ್ದಾರೆ. ನಾವೆಲ್ಲಿಯವರೆಗೂ ಕೂಡ ಡಾಲರ್ನ ಹಿಡಿತವನ್ನ ಹೊಂದಿರ್ತೀವೋ, ಎಲ್ಲಿಯವರೆಗೂ ಕೂಡ ವಿಶ್ವದ ಕರೆನ್ಸಿಯಾಗಿ ಡಾಲರ್ ಮೆರಿತಾ ಇರುತ್ತೋ ಅಲ್ಲಿಯವರೆಗೂ ಕೂಡ ಅಮೆರಿಕ ಅಧಿಪತಿಯಾಗಿರುತ್ತೆ, ಅಮೆರಿಕ ದೊಡ್ಡಣ್ಣ ಆಗಿರುತ್ತೆ. ಡಾಲರ್ ಬಳಕೆ ಕಡಿಮೆ ಆಗ್ತಿದ್ದಂತೆ ಅಮೆರಿಕದ ಆರ್ಥಿಕತೆ ಕೂಡ ಕುಸಿಯೋದಕ್ಕೆ ಶುರುವಾಗುತ್ತೆ. ಇದು ಟ್ರಂಪ್ನ ಕಳವಳ. ಮುಂದಿನ 10 ವರ್ಷದಲ್ಲಿ ನಾವು ಥರ್ಡ್ ವರ್ಲ್ಡ್ ಕಂಟ್ರಿ ಆಗ್ತೀವಿ ಅಂತ. ಥರ್ಡ್ ವರ್ಲ್ಡ್ ಕಂಟ್ರಿ ಅಂತಂದ್ರೆ ಏನು? ಈ ಮೊದಲು ಅದನ್ನ ಬೇರೆ ರೂಪದಲ್ಲಿ ಬಳಸಲಾಗ್ತಾ ಇತ್ತು. ಈ ಥರ್ಡ್ ವರ್ಲ್ಡ್ ಅನ್ನುವಂಥದ್ದು ಹುಟ್ಟುಕೊಂಡಿದ್ದು ಕೋಲ್ಡ್ ವಾರ್ ಸಮಯದಲ್ಲಿ. ಈ ಕೋಲ್ಡ್ ವಾರ್ ಸಮಯದಲ್ಲಿ ಅಮೆರಿಕದ ಬಣದಲ್ಲಿ ಒಂದಷ್ಟು ದೇಶಗಳಿದ್ವು. ಉದಾಹರಣೆಗೆ ಫ್ರಾನ್ಸ್, UK, ಕೆನಡಾ. ಈ ಎಲ್ಲ ದೇಶಗಳನ್ನ ಫಸ್ಟ್ ವರ್ಲ್ಡ್ ಕಂಟ್ರೀಸ್ ಅಂತ ಕರೆಯಲಾಗ್ತಾ ಇತ್ತು. ಯಾವ ರಾಷ್ಟ್ರಗಳು USSR ಬಣದಲ್ಲಿದ್ವೋ ಆ ರಾಷ್ಟ್ರಗಳನ್ನ ಸೆಕೆಂಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕರೆಯಲಾಗ್ತಾ ಇತ್ತು. ಇನ್ನು ಕೆಲ ದೇಶಗಳು ನಿರ್ಲಿಪ್ತವಾಗಿದ್ರು, ಯಾವುದೇ ಬಣಕ್ಕೂ ಕೂಡ ಬೆಂಬಲ ಕೊಡ್ತಾ ಇರಲಿಲ್ಲ. ಅಮೆರಿಕ ಕಡೆಗೂ ಇರಲಿಲ್ಲ, ರಷ್ಯಾ ಕಡೆಗೂ ಇರಲಿಲ್ಲ. ಅವರು ಸ್ವತಂತ್ರರಾಗಿದ್ರು. ಅಂತಹ ದೇಶಗಳನ್ನ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕರೆಯಲಾಗ್ತಾ ಇತ್ತು. ಉದಾಹರಣೆಗೆ ಭಾರತ, ಶ್ರೀಲಂಕಾ, ಮಲೇಷ್ಯಾ ಇಂತಹ ದೇಶಗಳು ಯಾವ ದೇಶಕ್ಕೂ ಸಪೋರ್ಟ್ ಮಾಡಿರಲಿಲ್ಲ. ಇವುಗಳನ್ನ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕರೆಯಲಾಗ್ತಾ ಇತ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ, ಯಾವ ದೇಶಗಳು ಹಿಂದುಳಿದಿದ್ದಾವೆ, ಯಾವ ದೇಶಗಳು ಆರ್ಥಿಕವಾಗಿ ಕೊಲಾಪ್ಸ್ ಆಗಿದ್ದಾವೆ ಅಂತಹ ದೇಶಗಳನ್ನ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕರೆಯಲಾಗ್ತಾ ಇದೆ. ಈಗ ಟ್ರಂಪ್ ಅದೇ ಟರ್ಮಿನಾಲಜಿಯಲ್ಲಿ ಹೇಳ್ತಾ ಇರುವಂತಹದ್ದು. ಒಂದು ವೇಳೆ ಡಾಲರ್ ಅನ್ನ ಬಳಕೆ ಮಾಡುವಂತಹದ್ದು ಕಡಿಮೆ ಆಗಿದ್ದೆ ಆದ್ರೆ, ಬೇರೆ ಬೇರೆ ದೇಶಗಳು ಡಾಲರ್ ಅನ್ನ ತ್ಯಾಗ ಮಾಡ್ತಾ ಬಂದಿದ್ದೆ ಆದ್ರೆ ಅಮೆರಿಕ ಥರ್ಡ್ ವರ್ಲ್ಡ್ ಕಂಟ್ರಿ ಆಗುತ್ತೆ, ಬಹಳ ಹಿಂದುಳಿದು ಬಿಡುತ್ತೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ? ಒಂದು ರೀತಿಯಲ್ಲಿ ಧಮ್ಕಿನೇ. ಏನದು ಧಮ್ಕಿ ಕೇಳಿದ್ರೆ, ಯಾವ ರಾಷ್ಟ್ರಗಳು ಡಾಲರ್ ಅನ್ನ ಬಿಟ್ಟು ವ್ಯಾಪಾರವನ್ನ ಮಾಡೋದಕ್ಕೆ ಮುಂದಾಗ್ತವೋ, ಡಿ-ಡಾಲರೈಸೇಷನ್ಗೆ ಕೈ ಜೋಡಿಸ್ತಾವೋ ಅಂತಹ ದೇಶಗಳ ಮೇಲೆ ನಾವು 100% ಟ್ಯಾರಿಫ್ ಹಾಕ್ತೀವಿ. ಮಿತ್ರರೇ, ಇದು ನೇರವಾಗಿ ಎಫೆಕ್ಟ್ ಆಗುವಂತದ್ದು ಭಾರತಕ್ಕೆ. ಯಾಕೆ ಅಂತಂದ್ರೆ ಇವತ್ತು ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಸಂಬಂಧವೇ ಆಗಿದೆ. ನಾವು ಈಗ ಚೀನಾ ಜೊತೆಗೂ ಕೂಡ ವ್ಯಾಪಾರ ಸಂಬಂಧ ಇಟ್ಕೊಂಡಿದೀವಿ. ಹೇಗೆ ಅದು ವ್ಯಾಪಾರ ಸಂಬಂಧ? ಚೀನಾ ನಮಗೆ ಅತಿ ಹೆಚ್ಚಿನ ಮೊತ್ತದ ವಸ್ತುಗಳನ್ನ ಭಾರತಕ್ಕೆ ಕಳುಹಿಸಿಕೊಡುತ್ತೆ. ಅಂದ್ರೆ ಚೀನಾದಿಂದ ನಾವು ತರಿಸ್ಕೊಳ್ತೀವಿ. ಕಡಿಮೆ ಮೊತ್ತದ ವಸ್ತುಗಳನ್ನ ಚೀನಾಗ್ ನಾವು ರಫ್ತು ಮಾಡ್ತೀವಿ. ಚೀನಾ ಮತ್ತು ಭಾರತದ ನಡುವೆ ಟ್ರೇಡ್ ಡಿಫಿಸಿಟ್ ಇದೆ. ಚೀನಾಗೆ ಅದು ಟ್ರೇಡ್ ಸರ್ಪ್ಲೆಸ್, ಅವ್ರಿಗೆ ಲಾಭದಾಯಕ ವ್ಯಾಪಾರ ಅದು. ಆದ್ರೆ ಅಮೆರಿಕ ವಿಚಾರದಲ್ಲಿ ಭಾರತದ ಹಾಗಲ್ಲ. ನಾವು ಟ್ರೇಡ್ ಸರ್ಪ್ಲೆಸ್ ಅನ್ನ ಹೊಂದಿದೀವಿ. ಅಮೆರಿಕದಿಂದ ಕಡಿಮೆ ಪ್ರಮಾಣದ ವಸ್ತುಗಳನ್ನು ಭಾರತ ಆಮದು ಮಾಡಿಕೊಳ್ಳುತ್ತೆ. ಬದಲಾಗಿ ಅಮೆರಿಕಾಗೆ ಅತಿ ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನು ರಫ್ತು ಮಾಡುತ್ತೆ. ಅಮೆರಿಕದ ಎಕಾನಮಿ ಮತ್ತು ಭಾರತದ ಎಕಾನಮಿ ನಡುವೆ ಬಹಳ ಗಾಢವಾದ ಸಂಬಂಧ ಇದೆ, ವ್ಯಾಪಾರ ಸಂಬಂಧ ಅದು. ಈಗ ಅಮೆರಿಕ ಏನಾದರೂ ಭಾರತದ ವಸ್ತುಗಳ ಮೇಲೆ 100% ಟ್ಯಾರಿಫ್ ಹಾಕಿದ್ದೆ ಆದರೆ ಭಾರತದ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಆಗ ಅಮೆರಿಕದ ಜನರು ಭಾರತದ ವಸ್ತುಗಳನ್ನು ಕೊಳ್ಳೋದಿಲ್ಲ, ಯಾವುದು ಅಗ್ಗವಾಗಿ ಸಿಗುತ್ತೋ ಅದನ್ನು ಕೊಳ್ತಾರೆ. ಈಗ ಅಮೆರಿಕ ಸರ್ಕಾರ ಭಾರತದ ವಸ್ತು ಮೇಲೆ 100% ಟ್ಯಾರಿಫ್ ಹಾಕುತ್ತಪ್ಪ, ತೆರಿಗೆ ಜಾಸ್ತಿ ಆಗುತ್ತೆ, ಭಾರತದ ವಸ್ತುವಿನ ಬೆಲೆ ಜಾಸ್ತಿ ಆಗುತ್ತೆ. ಚೀನಾ ವಸ್ತುಗಳ ಮೇಲೆ ತೆರಿಗೆ ಇರೋದಿಲ್ಲ, ಚೀನಾ ವಸ್ತುಗಳು ಬೆಲೆ ಕಡಿಮೆ ಆಗ್ತವೆ.
ಆಗ ಅಮೆರಿಕದ ಜನರು ಚೀನಾ ವಸ್ತುಗಳನ್ನು ಕೊಳ್ಳುತ್ತಾರೆ, ಭಾರತದ ವಸ್ತುಗಳನ್ನು ಕೊಳ್ಳೋದಿಲ್ಲ. ಬೆಲೆ ಯಾವುದು ಕಡಿಮೆ ಇರುತ್ತೋ ಅದನ್ನ ಜನ ಕೊಳ್ತಾರೆ. ಭಾರತದ ವಸ್ತುಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ವ್ಯಾಪಾರ ಕೊಲ್ಯಾಪ್ಸ್ ಆಗುತ್ತೆ. ಹೀಗಾಗಿ ಟ್ರಂಪ್ರ ಹೇಳಿಕೆ ಭಾರತಕ್ಕೆ ಆತಂಕಕಾರಿಯಾದಂತಹ ವಿಚಾರ. ನಾವು ಮುಂದಿನ ದಿನಗಳಲ್ಲಿ ಡಿ-ಡಾಲರೈಸೇಷನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಟ್ರಂಪ್ ಅಧ್ಯಕ್ಷರಾಗಿದ್ದೇ ಆದ್ರೆ ಪರೋಕ್ಷವಾಗಿ ಇಡೀ ವಿಶ್ವಕ್ಕೆ ಧಮಕಿ ಹಾಕಿದ್ದಾರೆ. ಟ್ರಂಪ್ ಇದು ಭಾರತವನ್ನ ಗುರಿಯಾಗಿ ಇಟ್ಕೊಂಡು ಹೇಳಿದ್ದಲ್ಲ, ಟ್ರಂಪ್ ಅದಕ್ಕೆ ಸೊಲ್ಯೂಷನ್ ಅನ್ನು ಕೂಡ ಹೇಳ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಈಗ ಬೈಡನ್ ಏನ್ ಮಾಡಿದ್ದಾರೆ, ರಷ್ಯಾ ಮೇಲೆ ಮಿತಿ ಮೀರಿದಂತಹ ನಿರ್ಬಂಧವನ್ನ ವಿಧಿಸಿದ್ದಾರೆ. ನಾನು ಆಗ್ಲೇ ಹೇಳಿದೆ, ರಷ್ಯಾದ ಫಾರೆಕ್ಸ್ ರಿಸರ್ವ್ ಅನ್ನ ಫ್ರೀಸ್ ಮಾಡಿ ಉಕ್ರೇನ್ಗೆ ಸಾಲವಾಗಿ ಕೊಟ್ಟಿದ್ದಾರೆ. ಈಗ ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ನಾನು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡ್ತೀನಿ, ರಷ್ಯಾದ ಫಾರೆಕ್ಸ್ ರಿಸರ್ವ್ ಅನ್ನ ರಷ್ಯಾ ಕೊಟ್ಬಿಡುವಂತಹದ್ದು, ರಷ್ಯಾ ಮೇಲಿರುವಂತಹ ನಿರ್ಬಂಧವನ್ನ ಕಂಪ್ಲೀಟ್ ಆಗಿ ತೆರವು ಮಾಡುವಂತಹದ್ದು, ಡಾಲರ್ ಬಳಕೆಗೆ ಯಾವುದೇ ರೀತಿಯ ನಿರ್ಬಂಧ ವಿಧಿಸೋದಲ್ಲ. ಯುದ್ಧದಂತಹ ಸನ್ನಿವೇಶ ಬಂದರೂ ಕೂಡ ಡಾಲರ್ ಅನ್ನ ಮಧ್ಯಕ್ಕೆ ಎಳೆದು ತರಬಾರದು. ಡಾಲರ್ ವಿಚಾರದಲ್ಲಿ ಅಮೆರಿಕ ಯಾವುದೇ ನಿರ್ಧಾರ ಕೈಗೊಳ್ಳೋದಿಲ್ಲ. ಆ ರೀತಿಯಾಗಿ ನಾನು ತೀರ್ಮಾನ ಕೈಗೊಳ್ತೀವಿ. ವ್ಯಾಪಾರಕ್ಕೂ ಯುದ್ಧಕ್ಕೂ ಆರ್ಥಿಕತೆಗೂ ಸಂಬಂಧ ಕಲ್ಪಿಸದಂತೆ ನಾನು ನೋಡ್ಕೊಳ್ತೀನಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಆದ್ರೆ ಮಿತ್ರರೇ, ಇದನ್ನ ಬೇರೆ ದೇಶಗಳು ಹೇಗೆ ನಂಬೋದಕ್ಕೆ ಸಾಧ್ಯ? ಯಾಕೆಂದ್ರೆ ಬೈಡನ್ ಅಂತಹ ದೊಡ್ಡ ಹಾನಿ ಮಾಡಿಬಿಟ್ಟಿದ್ದಾರೆ, ಸರಿ ಮಾಡಲಾರದಂತಹ ಹಾನಿ. ಅಮೆರಿಕವನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಬೈಡನ್ ನಿರ್ಧಾರ ಕೈಗೊಂಡಿದ್ದಾರೆ. ಈಗೇನೋ ಟ್ರಂಪ್ ಅಧಿಕಾರಕ್ಕೆ ಬರ್ತಾರಪ್ಪ, 4 ವರ್ಷ ಅವ್ರು ಅಧಿಕಾರ ಮಾಡ್ತಾರೆ. ಅದಾಗ್ತಿದ್ದ ಹಾಗೆ ಟ್ರಂಪ್ ಮತ್ತೆ ಚುನಾವಣೆಗೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ 2 ಬಾರಿ ಮಾತ್ರ ಅಧ್ಯಕ್ಷರಾಗೋದಕ್ಕೆ ಸಾಧ್ಯ, 3ನೇ ಬಾರಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಯಾರು ಬರಬಹುದು? ಮಿಶೆಲ್ ಒಬಾಮಾ ಬರಬಹುದು. ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಮಿಶೆಲ್ ಒಬಾಮಾ ಹೆಸರು ಕೂಡ ಕೇಳಿ ಬರ್ತಾ ಇದೆ. 2028ರ ಚುನಾವಣೆಯಲ್ಲಿ ಮಿಶೆಲ್ ಒಬಾಮಾ ಅಧ್ಯಕ್ಷೀಯ ಅಭ್ಯರ್ಥಿ ಆಗಬಹುದು, ಅವ್ರು ಗೆಲ್ಲಬಹುದು. ಅವರು ಹೇಳಿ ಕೇಳಿ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ. ಡೆಮೊಕ್ರೆಟಿಕ್ ನೀತಿ ಏನು? ರಷ್ಯಾದ ವಿರುದ್ಧವಾದಂತಹ ನೀತಿ. ಅನಂತರ ಮತ್ತೆ ಡಾಲರ್ ವಿಚಾರವನ್ನು ಮುನ್ನೆಲೆಗೆ ತರಬಹುದು. ಹೀಗಾಗಿ ಅಮೆರಿಕದಲ್ಲಿ ಟ್ರಂಪ್ ಏನೇ ತೀರ್ಮಾನ ಕೈಗೊಂಡ್ರೂ ಕೂಡ ಅದನ್ನ ಪೂರ್ತಿಯಾಗಿ ನಂಬುವಂತಹ ಸ್ಥಿತಿಯಲ್ಲಿ ಬೇರೆ ಬೇರೆ ದೇಶಗಳಿಲ್ಲ. ಆದ್ರೆ ಇದೆಲ್ಲದರ ಎಫೆಕ್ಟ್ ಭಾರತದ ಮೇಲಾಗುತ್ತೆ. ಯಾಕೆಂದ್ರೆ ಭಾರತ ಅಮೆರಿಕ ನಡುವೆ ಅಂತಹ ವ್ಯಾಪಾರ ಸಂಬಂಧ ಇದೆ. ಸದ್ಯ ಭಾರತ ಡಿ-ಡಾಲರೈಸೇಷನ್ಗೆ ಕೈ ಜೋಡಿಸಿತ್ತು. ಬ್ರಿಕ್ಸ್ ಕರೆನ್ಸಿ ಮಾಡಿದ್ರೆ ನಾವು ಕೂಡ ಒಪ್ಕೊಳ್ತೀವಿ ಅಂತ ಭಾರತ ಹೇಳಿತ್ತು. ಮುಂಬರುವ ದಿನಗಳಲ್ಲಿ ಭಾರತ ಹಾಗೆ ಓಪನ್ ಆಗಿ ಸಪೋರ್ಟ್ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಟ್ರಂಪ್ ಅಧ್ಯಕ್ಷರಾಗಿದ್ದೇ ಆದ್ರೆ ಭಾರತ ಕೂಡ ನ್ಯೂಟ್ರಲ್ ಆಗಬಹುದು. ಆ ರೀತಿಯ ವಾತಾವರಣ ಇದೆ. ಇದಿಷ್ಟು ಟ್ರಂಪ್ರ ಹೇಳಿಕೆಯ ವಿಚಾರವಾದ್ರೆ, ಇನ್ನೊಂದು ಕಡೆ ಪುತಿನ್ ಅಚ್ಚರಿಯ ರೀತಿಯಲ್ಲಿ ಕಮಲಾ ಹ್ಯಾರಿಸ್ಗೆ ಬೆಂಬಲ ಘೋಷಿಸಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಅಮೆರಿಕದಲ್ಲಿ ಡೆಮೊಕ್ರೆಟಿಕ್ ಪಕ್ಷ ರಷ್ಯಾದ ವಿರುದ್ಧವಾಗಿರುವಂತಹ ಪಕ್ಷ, ರಿಪಬ್ಲಿಕನ್ ಪಕ್ಷ ಸ್ವಲ್ಪ ರಷ್ಯಾಗೆ ಫ್ರೆಂಡ್ಲಿ ಎನ್ನುವಂತ ಹಣೆಪಟ್ಟಿ ಹೊಂದಿದೆ. ಅವರೇನು ರಷ್ಯಾಗೆ ಫ್ರೆಂಡ್ಲಿ ಅಂತಂದ್ರೆ ಎಲ್ಲದನ್ನು ರಷ್ಯಾಗೆ ಲಾಭ ಮಾಡಿಕೊಡ್ತಾರೆ ಅಂತಲ್ಲ. ಆ ರೀತಿಯಾಗಿ ಒಂದು ಹಣೆಪಟ್ಟಿಯನ್ನ ಕಟ್ಟಲಾಗಿದೆ. ಈಗ ಈ ಹಿಂದೆ ಟ್ರಂಪ್ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಪುತಿನ್ ವಿರುದ್ಧ ಆರೋಪ ಕೇಳಿ ಬಂದಿತ್ತು, ಅಮೆರಿಕದ ಎಲೆಕ್ಷನ್ ನಲ್ಲಿ ಪುತಿನ್ ಕೈಯಾಡಿಸಿದ್ದಾರೆ ಅಂತ. ಅಷ್ಟರ ಮಟ್ಟಿಗೆ ಡೆಮೊಕ್ರೆಟಿಕ್ಗಳು ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಪುತಿನ್ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ, ಈ ಬಾರಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ ಗೆಲ್ಲಿ, ನಮಗೇನು ವಿರೋಧ ಇಲ್ಲ, ಕಮಲಾ ಹ್ಯಾರಿಸ್ ಪರವಾಗಿ ನಾವು ಇದ್ದೀವಿ, ಕಮಲಾ ಹ್ಯಾರಿಸ್ ಗೆದ್ರೆ ಒಳ್ಳೆಯದು, ಹೀಗೆ ಪುತಿನ್ ಮಾತನಾಡ್ತಾ ಇದ್ದಾರೆ. ಮಿತ್ರ, ಇದು ಅಚ್ಚರಿ ಹುಟ್ಟಿಸೋದಿಲ್ವಾ? ಕಮಲಾ ಹ್ಯಾರಿಸ್ ಇರಬಹುದು, ಡೆಮೊಕ್ರೆಟಿಕ್ ಪಕ್ಷ ಇರಬಹುದು, ಪುತಿನ್ರ ಅಪೋಸಿಟ್ ಇರುವಂತಹ ಪಕ್ಷ. ಅದಕ್ಕೆ ಪುತಿನ್ ಯಾಕೆ ಸಪೋರ್ಟ್ ಮಾಡಬೇಕು? ಇಲ್ಲೇ ಇರೋದು ಮಿತ್ರರೇ ಪುತಿನ್ರ ಬುದ್ಧಿವಂತಿಕೆ. ಅದ್ಯಾಕೆ ಗೊತ್ತಾ, ಈ ಬಾರಿಯೂ ಕೂಡ ಅಮೆರಿಕ ಚುನಾವಣೆಯಲ್ಲಿ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಟ್ರಂಪ್ ಬಂದಿದ್ದೇ ಆದ್ರೆ ಟ್ರಂಪ್ ರಷ್ಯಾದ ಕೈಗೊಂಬೆ ಹಾಕ್ತಾರೆ, ಈಗೆಲ್ಲ ಚರ್ಚೆ ಮಾಡಲಾಗ್ತಾ ಇರುತ್ತೆ. ಭಾರತದಲ್ಲಿ ಸಂವಿಧಾನವನ್ನು ಖತಮ್ ಮಾಡಿಬಿಡ್ತಾರೆ, ನರೇಂದ್ರ ಮೋದಿ ಸರ್ವಾಧಿಕಾರಿ ಆಗ್ತಾರೆ, ಈ ರೀತಿಯ ಚರ್ಚೆಗಳು ಚುನಾವಣೆ ಸಂದರ್ಭದಲ್ಲಿ ಇತ್ತಲ್ವಾ. ಹಾಗೆ ಈಗ ಡೆಮೊಕ್ರೆಟಿಕ್ ಪಕ್ಷದವರು ಏನ್ ಹೇಳ್ತಾ ಇದ್ದಾರೆ, ಟ್ರಂಪ್ಗೆ ಅಧಿಕಾರ ಸಿಕ್ಕಿದ್ದೇ ಆದ್ರೆ ಪುತಿನ್ ಕೈಗೊಂಬೆ ಆಗ್ಬಿಡ್ತಾರೆ, ಪುತಿನ್ ಅಮೆರಿಕವನ್ನು ಆಡಿಸ್ತಾರೆ ಅಂತ. ಅದಕ್ಕೆ ಪುತಿನ್ ಜಾಣ್ಮೆಯಿಂದ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆಗೋದಾದ್ರೆ ಕಮಲಾ ಹ್ಯಾರಿಸೇ ಆಗಲಿ, ನಮಗೆ ಅವರೇ ಆದರೆ ಒಳ್ಳೆಯದು, ನಾವು ಅವರಿಗೆ ಬೆಂಬಲ ಕೊಡ್ತೀವಿ ಅಂತ. ಇದು ಪುತಿನ್ರ ಜಾಣ್ಮೆ. ಒಂದು ವೇಳೆ ಪುತಿನ್ ಏನಾದರೂ ಟ್ರಂಪ್ಗೆ ಬೆಂಬಲ ಕೊಟ್ಟಿದ್ದೆ ಆದರೆ ಅಮೆರಿಕದ ಚುನಾವಣೆಯಲ್ಲಿ ಅದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿಬಿಡುತ್ತೆ. ಅದಾಗಬಾರದು ಅನ್ನುವ ಕಾರಣಕ್ಕಾಗಿಯೇ ಕಮಲಾ ಹ್ಯಾರಿಸ್ಗೆ ಬೆಂಬಲ ಕೊಟ್ಟಿದ್ದು. ಪುತಿನ್ ಈ ರೀತಿಯ ಜಾಣ್ಮೆಯನ್ನು ಅನೇಕ ಬಾರಿ ಪ್ರದರ್ಶನ ಮಾಡಿದ್ದಾರೆ. ಅದೇ ಭಾರತದ ವಿಚಾರದಲ್ಲಿ ಪುತಿನ್ ಉಲ್ಟಾ ಮಾಡಿದ್ರು. ಹೇಗೆ ಗೊತ್ತಾ, ಭಾರತದಲ್ಲಿ ರಷ್ಯಾ ಪರವಾಗಿ ಒಲವಿರುವಂತವರ ಸಂಖ್ಯೆ ಜಾಸ್ತಿ ಇದೆ. ಭಾರತೀಯರು ಪುತಿನ್ರನ್ನ ಈಗಲೂ ಕೂಡ ಇಷ್ಟಪಡ್ತಾರೆ, ರಷ್ಯಾವನ್ನ ಇಷ್ಟಪಡ್ತಾರೆ. ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ವೇಳೆ ಪುತಿನ್ ನರೇಂದ್ರ ಮೋದಿಯನ್ನ ಹೊಗಳ್ತಾ ಇದ್ರು, ನರೇಂದ್ರ ಮೋದಿಗೆ ಬೆಂಬಲ ಕೊಟ್ಟಿದ್ರು. ಅಂದ್ರೆ ಪುತಿನ್ ಮತ್ತು ನರೇಂದ್ರ ಮೋದಿ ಅವರ ದೋಸ್ತಿ ಇದ್ರೆ ಭಾರತೀಯರಿಗೆ ಅದೇನು ಆಪತ್ತು ತರೋದಿಲ್ಲ, ಭಾರತೀಯರು ಅದನ್ನು ವಿರೋಧಿಸೋದಿಲ್ಲ. ಹೀಗಾಗಿ ಪುತಿನ್ ನರೇಂದ್ರ ಮೋದಿಗೆ ಬೆಂಬಲ ಕೊಟ್ಟಿದ್ರು, ನರೇಂದ್ರ ಮೋದಿ ಅಂತ ನಾಯಕ ಇರಬೇಕು ಅಂತ. ಅದು ಒಂದು ರೀತಿಯ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಪುತಿನ್ರಂತಹ ದೊಡ್ಡ ನಾಯಕ ನರೇಂದ್ರ ಮೋದಿಯನ್ನು ಹೊಗಳ್ತಾ ಇದ್ದಾರಲ್ಲ, ಜನರಿಗೆ ಖುಷಿ ಆಗುತ್ತೆ. ಅದೇ ಅಮೆರಿಕದಲ್ಲಿ ಹಾಗಿಲ್ಲ. ಪುತಿನ್ ಏನಾದರೂ ಟ್ರಂಪ್ರನ್ನ ಹೊಗಳಿದ್ರೆ ಚುನಾವಣಾ ದಿಕ್ಕೇ ಬದಲಾಗ್ಬಿಡುತ್ತೆ. ಅದಕ್ಕೆ ಪುತಿನ್ ಏನ್ ಮಾಡಿದ್ದಾರೆ, ಕಮಲಾ ಹ್ಯಾರಿಸ್ ಅನ್ನ ಹೊಗಳಿದ್ದಾರೆ. ಕಮಲಾ ಹ್ಯಾರಿಸ್ ಅಧ್ಯಕ್ಷರಾದ್ರೆ ಆಗ್ಲಿ ಅಂತ. ಮಿತ್ರರೇ, ಇದಿಷ್ಟು ಅಮೆರಿಕ ಚುನಾವಣೆ ಮತ್ತು ಅಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.